ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಿದೇಶಿ ಪ್ರವಾಸ, ಕಾಂಗ್ರೆಸ್ ಶಾಸಕರ ವಿದೇಶಿ ಪ್ರವಾಸ ಈಗ ಫ್ಲಾಪ್ ಶೋ ಆಗಿದೆ. ವಿದೇಶಕ್ಕೆ ಹಾರಿದ ಕೈ ಶಾಸಕರಿಗೆ ಶಾಕ್ ಕೊಟ್ಟ ಡಿ.ಕೆ. ಶಿವಕುಮಾರ್. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಈಗ ದಿನೇ ದಿನೇ ರೋಚಕತೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ ಕೈಪಾಳ್ಯದ ಬೆಳವಣಿಗೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಬಜೆಟ್ ಆದಮೇಲೆ ಕುರ್ಚಿ ಏರೋದು ಫಿಕ್ಸ್ ಅನ್ನೋ ಸಂದೇಶ ಕೊಟ್ಟಿರೋ ಡಿ.ಕೆ. ಬಣ ಮಾಡಿರೋದು ಏನು? ಹಾಗಾದ್ರೆ ಸಿದ್ದರಾಮಯ್ಯ ಬಣಕ್ಕೆ ಠಕ್ಕರ್ ಕೊಟ್ಟ ಬಂಡೆ. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎಸ್ ವೀಕ್ಷಕರೇ, ವಿದೇಶಕ್ಕೆ ಹಾರಿದ್ರು ಸುಮಾರು ಜನ ಶಾಸಕರು. 35 ನಂಬರ್ ಹೇಳಿದ್ದು. ಹೋಗಿದ್ದೆಷ್ಟು? 13 ಜನ ಈಗ ಹೋಗಿದ್ದಾರೆ. ಹೋಗುವಾಗ ಏನು ಹೇಳಿದ್ರು ನೋಡಿ. ಪುಟ್ಟರಂಗ ಶೆಟ್ಟಿ, ದೇವೇಂದ್ರಪ್ಪ, BM ನಾಗರಾಜು ಅವರೆಲ್ಲ 20 ಶಾಸಕರ ತಂಡ ನಾವು ಇಲ್ಲೇ ಇದ್ದೀವಿ ಮತ್ತು ಬರ್ತಾರೆ ಅಂತ ಹೇಳಿ ಹೋಗಿದ್ರು. ಆಮೇಲೆ ಅಲ್ಲಿ ಕಾಣಿಸ್ಕೊಂಡಿದ್ದು 10 ಶಾಸಕರು ಮಾತ್ರ. ಪುಟ್ಟರಂಗ ಶೆಟ್ಟಿ, ದೇವೇಂದ್ರಪ್ಪ, ತಮ್ಮಯ್ಯ, ನಾಗರಾಜು, ಹಂಪನಗೌಡ ಬಾದರ್ಲಿ, ಯಶವಂತರಾಯ ಗೌಡ ಪಾಟೀಲು, ಅಲ್ಲಮಪ್ರಭು ಪಾಟೀಲು, ಕೃಷ್ಣಮೂರ್ತಿ, ತಮ್ಮಯ್ಯ, ವಸಂತ್ ಕುಮಾರು, ನಾಗರಾಜ್ ಯಾದವ್, ಶರಣಗೌಡ ಬಯಾಪುರ ಮತ್ತು ಕೆ. ಶಿವಕುಮಾರ್. ಇಷ್ಟು ಜನ ಹೋಗಿದ್ದಾರೆ ಈಗ ವಿದೇಶಕ್ಕೆ ಹಾರದವರ ಪಟ್ಟಿ ಇದು. ಸೊ 35 ಜನ ಇದ್ದವರು 13ಕ್ಕೆ ಇಳಿದಿದ್ದು ಒಂದು ಕಡೆ. ಹಾಗೆ ಸುರ್ಜೇವಾಲಾ ಅವರ ಕಾಲ್ ಹೋಗಿದೆ. ಸುರ್ಜೇವಾಲಾ ಅವ್ರ ಕಾಲ್ ಯಾಕೆ ಹೋಯ್ತು? ಯಾರ್ಯಾರು ಹಾರಿದ್ದಾರೆ ವಿದೇಶಕ್ಕೆ ಮತ್ತು ಅವರ ವಿರುದ್ಧ ಸೂಕ್ತ ಕ್ರಮಕ್ಕೆ ದೂರನ್ನ ಕೊಟ್ಟ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ಗೆ ಪಟ್ಟಿ ಹೋಗಿದೆ. ಯಾವಾಗಿದು ಗೊತ್ತಾಯ್ತೋ ಆವಾಗ ಉಳಿದವರೆಲ್ಲ ಹಾಗೆ ಸೈಲೆಂಟಾಗಿ ಬ್ಯಾಗ್ ಕೆಳಗಿಟ್ಟಿದ್ದಾರೆ. ಹೊರಟು ನಿಂತಿದ್ರು 20 ಜನ ಶಾಸಕರು ಹೊರಟು ನಿಂತೇ ಬಿಟ್ಟಿದ್ರು. ಇನ್ನೊಂದು ಟೀಮಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು ಅಂತ 10 ದಿನಗಳ ಪ್ರವಾಸವನ್ನು ರೆಡಿ ಮಾಡಿಕೊಂಡು ಹೈಕಮಾಂಡ್ ಆದೇಶ ಬಂದ ಮೇಲೂ ಈ ಟೈಮಲ್ಲಿ ನೀವು ವೈಯಕ್ತಿಕ ಪ್ರವಾಸನಾದರೂ ಹೇಳ್ಕೊಳ್ಳಿ, ಸ್ವಂತ ದುಡ್ಡಲ್ಲೂ ಹೋಗ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಇಲ್ಲಿ ಅವ್ರು ಹೇಳಿದ್ದೇನು ನೇರವಾಗೇ ಹೇಳಿದ್ರು. ಯಾಕೆ ಶಾಸಕರು ತಮ್ಮ ದುಡ್ಡಲ್ಲಿ ಹೋಗಕ್ಕೆ ಯಾರು ಪರ್ಮಿಷನ್ ತಗೊಳ್ಬೇಕು ಅಂತ ಹೈಕಮಾಂಡ್ಗೆ ಸೆಡ್ ಹೊಡೆಯೋ ಪ್ರಯತ್ನ ಆಯಿತು. ನೀವು ಹೆಂಗಾದರೂ ಹೋಗ್ಕೊಳ್ರಪ್ಪ, ಆದರೆ ಇದು ಸರಿಯಾದ ಸಮಯ ಅಲ್ಲ. ನೀವು ಶಾಸಕರಿದ್ದೀರಿ, ಸೊ ಪಕ್ಷದ ಮಾತನ್ನು ಕೇಳಲೇಬೇಕಾಗತ್ತೆ. ನೀವು ಅಲ್ಲಿ ವಿದೇಶಕ್ಕೆ ಹೋದರೂ ನೀವು ಶಾಸಕರೇ ತಾನೆ, ಇಲ್ಲಿ ಶಾಸಕರೇ ತಾನೆ. ಸೊ ಪಕ್ಷದ ಮಾತಿಗೆ ಬದ್ಧ ಆಗಿರಬೇಕಾಗತ್ತೆ ಅನ್ನುವಂಥ ಖಡಕ್ ಎಚ್ಚರಿಕೆ ಬಂತು. ಸುರ್ಜೇವಾಲಾ ಅವರು ಹಲವಾರು ಶಾಸಕರಿಗೆ ಖುದ್ದು ಕರೆ ಮಾಡಿ ಶಾಕ್ ಕೊಟ್ಟಿದ್ದಾರೆ, ಬಿಸಿ ಮುಟ್ಟಿಸಿದ್ದಾರೆ. ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದರೆ, ಕೆಲವು ಶಾಸಕರು ಇಲ್ಲಿ ಹೇಳ್ತಿರೋದೇನು ಸ್ಪಾನ್ಸರ್ ಆಗಿದೆ ಅಂತ. ಅಂದರೆ ಸಿದ್ದರಾಮಯ್ಯ ಬಣದವ್ರು ಕಳಿಸ್ಕೊಟ್ಟಿದ್ದಾರೆ ಅನ್ನೋ ಅರ್ಥದ ಮಾತುಗಳು ಡಿ.ಕೆ. ಶಿವಕುಮಾರ್ ಅವ್ರ ಬಾಯಲ್ಲೂ ಬಂತು. ಯಾರ್ಯಾರು ಮಾಡಿದ್ದಾರೋ, ಯಾರ್ಯಾರು ಕಳಿಸಿದ್ದಾರೋ ಅವ್ರಿಗೆ ಗೊತ್ತು ಅಂತ. ಮತ್ತು ಅವ್ರ ಕಡೆ ಅವರು ರಂಗನಾಥ್ ಅವರು, ಗಣಿಗ ರವಿಕುಮಾರ್ ಅವರು, ಅವರೆಲ್ಲ ಮಾತಾಡ್ತಾರಲ್ಲ ಅದೇ ಅರ್ಥದ ಮಾತುಗಳನ್ನು. ಈಗ ನೋಡಿ ಏನು ಮಾಡ್ತಿದ್ದಾರೆ ಕೆಲವರೆಲ್ಲ ಅಂದರೆ, ಡೈರೆಕ್ಟಾಗಿ ಆಸ್ಟ್ರೇಲಿಯಾಕ್ಕೆ ಹಾರೋದಕ್ಕೆ ಭಯ ಆಗಿ ಕೆಲವರೆಲ್ಲ ಈ ಹೈದರಾಬಾದ್ಗೆ ಹೋಗೋದು, ಇನ್ನೊಂದು ಕಡೆ ಹೋಗೋದು, ಅಲ್ಲಿಂದ ಗುಟ್ಟಾಗಿ ಯಾರಿಗೂ ಮೀಡಿಯಾಗಳಿಗೆ ಗೊತ್ತಾಗದಿದ್ದಂಗೆ ವಿದೇಶಕ್ಕೆ ಹಾರೋದು, ಹೀಗೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ. ಆದರೆ ಬಹುತೇಕರ ಪ್ಲ್ಯಾನ್ ಈಗ ಕ್ಯಾನ್ಸಲ್ ಆಗಿದೆ. ವಿದೇಶಕ್ಕೆ ಹಾರಿರೋ 13 ಜನ ಬಿಟ್ಟರೆ ಮತ್ಯಾರು ಬ್ಯಾಗ್ ಎತ್ತೋದು ಡೌಟು ಅನ್ನೋ ಥರ ಈಗ ಬಿಗಿ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಮೊನ್ನೆ ಏನಂದ್ರು ಅವ್ರ ಮಾತು? ನಾನು ಪಕ್ಷದ ಅಧ್ಯಕ್ಷ, ನನಗೆ ಗೊತ್ತೇ ಇಲ್ಲ ಈ ಶಾಸಕರು ಯಾರು ಹೋಗ್ತಿದ್ದಾರೆ, ಯಾರು ಕಳಿಸಿ ಕೊಡ್ತಿದ್ದಾರೆ, ಅವ್ರಿಗೆ ಮಾತ್ರ ಗೊತ್ತು. ಹೋಗ್ತಿರೋರಿಗೆ, ಕಳಿಸಿ ಕೊಡ್ತಿರೋರಿಗೆ ಅನ್ನೋ ಮೂಲಕ ಸಿದ್ದರಾಮಯ್ಯನವ್ರ ಮೇಲೆ ದಟ್ಟ ಅನುಮಾನವನ್ನು ಓಪನ್ ಆಗಿ ವ್ಯಕ್ತಪಡಿಸಿದ್ರು. ಸುಮ್ಮನೆ ಈ ಟೈಮಲ್ಲಿ ಯಾಕೆ ಹೋಗ್ತಾರೆ ಅಲ್ವಾ, ಕಳಿಸಿ ಕೊಡ್ತಿರೋರ್ಗಷ್ಟೇ ಗೊತ್ತು, ನನಗೆ ಅಧ್ಯಕ್ಷನಿಗೆ ಏನೂ ಗೊತ್ತಿಲ್ಲ ಅಂತ. ಸೊ ಅಧ್ಯಕ್ಷನಾಗಿ ನಾನು ಪಕ್ಷದ ಸಾರಥಿಯಾಗಿ ಕ್ರಮ ಕೈಗೊಳ್ಳೋ ಸೂಚನೆಯನ್ನು ಕೊಟ್ಟರು. ಹೈಕಮಾಂಡ್ಗೆ ರಿಪೋರ್ಟು ಹೋಗಿದೆ. ಈಗ ಈ ಹೊತ್ತಲ್ಲಿ ಫಾರಿನ್ಗೆ ಹಾರಿ ಶಕ್ತಿ ಪ್ರದರ್ಶನಕ್ಕೆ ಹೊರಟವ್ರಿಗೆ ಬಿಗ್ ಶಾಕ್ ಎದುರಾಗಿದೆ. ಏನು ಹೇಳ್ತಿದ್ದಾರೆ ನೋಡಿ ಮಾಗಡಿ ಬಾಲಕೃಷ್ಣ ಅವರು. ಹೋಗಿರೋದು ಎಷ್ಟು ಜನ? 10 ಜನ ಶಾಸಕರು. 100 ಜನನ ಹೋಗಿದ್ದಾರೆ. 10 ಜನಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಸೀನೇ ಇಲ್ಲ. ಅವರೇ ಬೇರೆ ಟೀಮು, ನಾವೇ ಬೇರೆ ಟೀಮು ಅಂದರು ಮೊನ್ನೆ. ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ನಮ್ಮನ್ನು ಕರೆದು ಇಲ್ಲ, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಕೆಲಸ ಇಲ್ಲದೆ ಎಲ್ಲ ಬಿದ್ದಿಲ್ಲ ನಾವು ಅಂತ ಠಕ್ಕರ್ ಕೊಟ್ಟರಲ್ವಾ. ಈಗ ಹೇಳ್ತಿದ್ದಾರೆ ಏನು ದೊಡ್ಡ ವಿದೇಶ ಪ್ರವಾಸ ಅದು, 10 ಜನ ಹೋಗಿಬಿಟ್ರೆ ಏನು ಮಾಡೋಕ್ಕಾಗತ್ತೆ? ಅಲ್ಲಿ ಹೋಗಿ ಸರ್ಕಾರ ಬದಲಿಸೋಕ್ಕೂ ಆಗಲ್ಲ, CM ಚೇಂಜ್ ಮಾಡೋಕ್ಕೂ ಆಗಲ್ಲ, ಇರೋರನ್ನು ಉಳಿಸ್ಬೇಕು ಅಂದ್ರೂ ಆಗಲ್ಲ, ನಾವು ಅವರು ಏನು ಮಾಡೋಕ್ಕಾಗಲ್ಲ, ಹೈಕಮಾಂಡ್ ಮಾಡುತ್ತೆ ಅನ್ನೋ ಮೂಲಕ, ಅಲ್ಲಿ ಹೋಗೋ ಮೂಲಕ CM ಉಳಿಸ್ತೀನಿ ಅಂದ್ರೆ ಆಗಲ್ಲ ಅನ್ನೋ ಮೆಸೇಜೂ ಹೋಯ್ತು. ನಾವು 50 ಜನ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲ ಬದಲಾಯಿಸ್ಬಿಡ್ಬಹುದು ಹಂಗಾದ್ರೆ ಅನ್ನೋ ಮೂಲಕ ನಾವು ನಾಳೆ ಎತ್ಕೊಂಡು ಹೋಗಬಹುದು 50 ಜನರನ್ನ ಅನ್ನೋ ಸಂದೇಶನೂ ಕೊಟ್ಟರು. ರೆಸಾರ್ಟ್ ರೂಮ್ ಬುಕ್ ಆಗಿದೆ ಡಿ.ಕೆ. ಶಿವಕುಮಾರ್ ಅವ್ರ ಕಡೆಯಿಂದ ಅನ್ನೋ ಸುದ್ದಿಗಳು ಓಡಾಡ್ತೀವಿ ಅಲ್ವಾ. ಆದರೆ ಯಾಕೆ ಸ್ಟಾಪ್ ಆಯಿತು? ಹೈಕಮಾಂಡ್ ಸೂಚನೆಯಂತೆ ಡಿ.ಕೆ. ಶಿವಕುಮಾರ್ ಅವರು ಅದನ್ನು ನಿಲ್ಲಿಸಿದ್ರು.
ರೂಮ್ ಬುಕ್ ಆಗಿದ್ರೆ ಇರಲಿ, ಶಿಫ್ಟ್ ಆಗಲ್ಲ, ಅಧಿವೇಶನ ಆದಮೇಲೆ ಶುರುವಾಗುತ್ತೆ ರೆಸಾರ್ಟ್ ಪಾಲಿಟಿಕ್ಸ್ ಅಂತ ಸುಮ್ಮನೆ ಸುದ್ದಿ ಬರುತ್ತಾ? BJP ಅವ್ರು ಹೇಳೇ ಬಿಟ್ರಲ್ಲ, ಬೆಳಗಾವಿಯವರು, ನಾವೇ ಕಣ್ಣಾರೆ ನೋಡಿದ್ದೀವಿ. ಗೋವಾ BJP ಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗೋಕೆ ಹೋದಾಗ ಅಲ್ಲೆಲ್ಲ ಬುಕ್ ಆಗಿರೋದು ನಮಗೆ ಗೊತ್ತಾಯ್ತು ಅಂತ. 50 ರೂಮ್ ಬುಕ್ ಆಗಿದೆ, 40 ರೂಮ್ ಬುಕ್ ಆಗಿದೆ ಅನ್ನೋ ನಂಬರು ಹೇಳಿದ್ರಲ್ವ. ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ರು ಕೂಡ DK ಶಿವಕುಮಾರ್ ಅವರು ಹೈಕಮಾಂಡ್ ಆದೇಶ ಕೊಡ್ತಿದ್ದಂಗೆ ಅಂಥದ್ದೇನಕ್ಕೂ ಕೈ ಹಾಕಬೇಡಿ, ತ್ವರಿತಗತಿಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಸೋನಿಯಾ ರಾಹುಲ್ ಗಾಂಧಿ ಅವರ ಆದೇಶ ಬರ್ತಿದ್ದಂಗೆ ಸುಮ್ಮನಾದ್ರು. ಆದರೆ ಆ ಆದೇಶಕ್ಕೆ ಸೆಡ್ಡು ಹೊಡೆದಿದೆ ಈಗ ಸಿದ್ದು ಬಣ. ಅದ್ಯಾಕೆ ಹೋಗೋಕ್ಕಾಗಲ್ಲ, ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಪ್ರವಾಸಕ್ಕೆ ಹೋಗಬಾರ್ದಾ ಅಂತ ತಂಡವಾಗಿ ಹೋಗ್ತಾರ ಪ್ರವಾಸಕ್ಕೆ ಅನ್ನೋದು ಆಕ್ಷೇಪ. ಸೊ ಸೆಡ್ಡು ಹೊಡೆದಿರುವಂಥ ಸಿದ್ದರಾಮಯ್ಯ ಟೀಮು ಟ್ರೇಲರ್ ಬಿಟ್ಟಿದೆ. ಏನಂತ? ನಾಳೆ ಹೆಚ್ಚು ಕಡಿಮೆ ಆದರೆ ಏನು ಬೇಕಾದರೂ ಆಗಬಹುದು. ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಿದ್ರೆ ಸರ್ಕಾರ ನಡೆಸೋದೆಲ್ಲ ಸುಲಭ ಅಲ್ಲ, ಶಾಸಕರನ್ನು ಕಾಪಾಡ್ಕೊಂಡು ಹೋಗೋದೇ ಸುಲಭ ಅಲ್ಲ. ಶಾಸಕರು ಒಂದು ಕಡೆ ಕೂರಿಸಿ ನೋಡೋಣ, ಸಿದ್ದರಾಮಯ್ಯನವ್ರು ಇಲ್ಲದೆ ಅನ್ನೋ ತನಕ ಎಚ್ಚರಿಕೆ. ಅಶೋಕ್ ಪಟ್ಟಣವ್ರು ಹೇಳೇ ಬಿಟ್ರಲ್ಲ ಅದನ್ನ ನೇರವಾಗಿ. ಸರ್ಕಾರ ನಿಭಾಯಿಸ್ಕೊಂಡು ಹೋಗೋದು ಈಗಿರೋ ಪರಿಸ್ಥಿತಿ ಗ್ಯಾರಂಟಿ, ಅದು ಇದು ನಿಭಾಯಿಸೋದು ಸುಲಭನಾ? ಸಿದ್ದರಾಮಯ್ಯನವ್ರು ಇಲ್ಲದೆ ಅಸಾಧ್ಯ ಅನ್ನೋ ಮಾತು ಹೇಳಿಬಿಟ್ರು. ಬಟ್ ಖರ್ಗೆ ಸಾಹೇಬರು ಒಂದು ಮಾತು ಹೇಳಿದ್ರು, ಏನು? ನಾಯಕ ಯಾರು ಬಂದ್ರು ಪಕ್ಷ ಕಾರ್ಯಕರ್ತರು ಒಪ್ಪಿಕೊಳ್ತಾರೆ, ಪಕ್ಷ ಮೊದಲು, ನಾಯಕ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಸಿದ್ದರಾಮಯ್ಯನವರು ಬರೋಕ್ಕಿಂತ ಮುಂಚೆನೂ ಪಕ್ಷನೂ ಇತ್ತು, ಅಧಿಕಾರನೂ ಇತ್ತು, ಎಲ್ಲಾನು ಇತ್ತು ಅಂತ. ಬದಲಾವಣೆ ಆಗೇ ಆಗತ್ತೆ, ಸಮಯ ಬಂದಾಗ ಸಿದ್ದರಾಮಯ್ಯನವರೇ ಘೋಷಿಸ್ತಾರೆ ರಾಜ್ಯದ ಜನರ ಮುಂದೆ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಅನ್ನ ಮೊನ್ನೆ DK ಶಿವಕುಮಾರ್ ಅವರು ಕೊಡೋ ಮೂಲಕ ಮತ್ತೆ ಹೇಳಿದ್ರು. ಇದು ಗುಟ್ಟಾಗಿರೋದಲ್ಲ, ಹೈಕಮಾಂಡ್ ಮುಂದೆನೇ ಆಗಿರೋದು. ಸೊ ಸಿದ್ದರಾಮಯ್ಯನವರೇ ಒಪ್ಪಿಕೊಂಡು ಇದನ್ನು ಘೋಷಿಸಲೇಬೇಕಾದ ಸಮಯ ಬಂದಿದೆ ಅನ್ನುವಂಥ ದೊಡ್ಡ ಮಾತನ್ನ ಆಡೇ ಬಿಟ್ಟಿದ್ದಾರೆ DK ಶಿವಕುಮಾರ್. ಈ ಹೊತ್ತಲ್ಲಿ ವಿದೇಶಕ್ಕೆ ಹಾರಿರೋ ಸಂಖ್ಯೆ ಕುಗ್ಗುವ ಮೂಲಕ ಬಿಗ್ ಸೆಟ್ ಬ್ಯಾಕ್ ಅಂತಾನೆ ಹೇಳಲಾಗ್ತಿದೆ. ಇದು ಜಟಾಪಟಿ ಜೋರಾಗಿರೋದ್ರಿಂದ, ಪೈಪೋಟಿ ಇರೋದ್ರಿಂದಾಗಿ ಸಿದ್ದು ಬಣಕ್ಕೆ, ವಿದೇಶಕ್ಕೆ ಹಾರದವ್ರಿಗೆ ಸೆಟ್ ಬ್ಯಾಕ್ ಈಗ ಅನ್ನೋದು ಬಿಂಬಿತವಾಗ್ತಿರೋದು ಈ ಬೆಳವಣಿಗೆಯಲ್ಲಿ. ಗೊತ್ತಿಲ್ಲ ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಯ್ತಾ ಇರೋರುಂಟು, ಕಳಿಸ್ತಾ ಇರೋರುಂಟು, ಅವರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನನಗೆ ಗೊತ್ತಿಲ್ಲ, ನಾನು ಇದಕ್ಕೆ ಇಂಟರ್ಫಿಯರ್ ಆಗುತ್ತೆ. ಸ್ಪಾನ್ಸರ್ ಮಾಡಿ ಕಳಿಸಿರ್ಲಿ, ಅವರೇ ದುಡ್ಡು ಹಾಕೊಂಡು ಹೋಗಿರಲಿ, ಕದ್ದೋಗಿರಲಿ, ಧೈರ್ಯವಾಗಿ ಹೋಗಿರಲಿ, ಫಾರಿನಲ್ಲಿ ಕೂತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಇದೇನಿದ್ರು ಕಾಂಗ್ರೆಸ್ ಹೈಕಮಾಂಡ್, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಗಿರುವಂಥ ಮಾತುಕತೆ. ಅದರಲ್ಲಿ ರವಿಕುಮಾರ್ 50 ಜನನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಕರ್ಕೊಂಡು ಹೋಗಲಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ಮಂಡ್ಯದಲ್ಲಿದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಅದೆಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ. ನೋಡ್ರಿ, ಎಲ್ಲಿವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲ್ಲ, ಇದು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ. ನಿಷ್ಠಾವಂತ ಕಾಂಗ್ರೆಸ್ ಶಾಸಕರಿಗೆ ಇದು ಭಾಳ ನೋವಾಗುತ್ತೆ. ಸುಮ್ಮನೆ ಇದು ಟೈಮ್ ಪಾಸ್ ಥರ ನಡೆಸ್ಕೊಂಡ್ರೆ ಇದಾಗಲ್ಲ, ಒಂದು ನಿರ್ಧಾರ ಮಾಡಬೇಕು. ಸೊ DK ಬಣ ಕೌಂಟರ್ ಕೊಟ್ಟಿದೆ ನೋಡಿ. ಶಾಸಕರ ಬಲ ತೋರಿಸೋದಕ್ಕೆ ಹೋದ್ರೆ ಇಷ್ಟೇ ಆಗೋದು. ಪಕ್ಷದ ಜೊತೆ ಇರೋದು ಶಾಸಕರು, ನಾಯಕರ ಜೊತೆ ಎಲ್ಲ ಅಧಿಕಾರ ಇತ್ತು, ಶಾಸಕರಿದ್ರು. ಈಗ DK ಶಿವಕುಮಾರ್ ಅವರು ಕೂಡ 90 ಶಾಸಕರ ನಂಬರನ್ನು ಈ ಕ್ಷಣ ತೋರಿಸೋಕೆ ರೆಡಿ ಇದ್ದಾರೆ ಅನ್ನೋ ಮೆಸೇಜು ಪಾಸ್ ಆಗಿದೆ. ಸೊ ಮಾಡು ಇಲ್ಲವೇ ಮಾಡಿ ಹೋರಾಟಕ್ಕೆ ನಿಂತಿರೋ DK ಶಿವಕುಮಾರ್ ಅವರು ಈಗ ಬಜೆಟ್ ಮುಗೀತಾ ಇದ್ದ ಹಾಗೇನೆ ಕುರ್ಚಿ ಏರೋದು, ಬಜೆಟ್ಗಿಂತ ಮುನ್ನವೇ ಡೇಟ್ ಫಿಕ್ಸ್ ಮಾಡ್ಕೊಳ್ಳೋದು ಅನ್ನುವ ಹಠಕ್ಕೆ ಬಿದ್ದಿದ್ದಾರೆ. ಹೈಕಮಾಂಡ್ ನಡೆ ಪೂರಕವಾಗಿರೋದ್ರಿಂದ ಅವರ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆಯಾ ಕಾದ್ ನೋಡಬೇಕು. ಡೆಲ್ಲಿಯಿಂದ ಆದೇಶ ಪ್ರಕಟವಾಗೋದು ಯಾವಾಗ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.